ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ರಾಜ್ಯಾದ್ಯಂತ 77ನೇ ಗಣರಾಜ್ಯೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ. ಶಾಸಕರು ಸಂಸದರಿಂದ ಧ್ವಜಾರೋಹಣ. ಜಿಲ್ಲೆಯಾದ್ಯಂತ 77ನೇ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದ ಸಚಿವ ಕೃಷ್ಣ ಬೈರೇಗೌಡ. ಶಾಲಾ ವಿದ್ಯಾರ್ಥಿಗಳಿಂದ ಶಿಸ್ತಿನ ಪರೇಡ್. ಸಡಗರದಿಂದ ನಡೆದ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ. ಉತ್ತಮ ರಾಸುಗಳ ಪ್ರಶಸ್ತಿಯಲ್ಲಿ ತಾರತಮ್ಯ. ಪಶು ಇಲಾಖೆ ಸಹಾಯಕ ನಿರ್ದೇಶಕರ ವಿರುದ್ಧ ಕಿಡಿಕಾರಿದ ರೈತರು. ಪ್ರಪಂಚದಲ್ಲೇ ಶ್ರೇಷ್ಠ ಸಂವಿಧಾನಗಳಲ್ಲಿ ಭಾರತೀಯ ಸಂವಿಧಾನವು ಒಂದಾಗಿದ್ದು, ಸಂವಿಧಾನವನ್ನು ಅರ್ಪಿಸಿಕೊಂಡ ಸುದಿನ ಎಂದು ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಏರ್ಪಡಿಸಿದ್ದ 77ನೇ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲದಿದ್ದರೆ ದೇಶದ ಪರಿಸ್ಥಿತಿಯನ್ನು ಊಹಿಸಲು ಸಾಧ್ಯವಿಲ್ಲ. ಇದು ಪ್ರತಿಯೊಬ್ಬರೂ ಸ್ವತಂತ್ರವಾಗಿ ಬದುಕುವ ಹಕ್ಕು ನೀಡಿದ್ದು, ಹಲವಾರು ಮಹನೀಯರ ಪಾತ್ರ ಹೆಚ್ಚು ಇದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ವೇಳೆಯಲ್ಲಿ 17% ವಿದ್ಯಾರ್ಹತೆ ಹೊಂದಿತ್ತು. ಇತ್ತೀಚೆಗೆ ಗಣನೀಯವಾಗಿ ಹೆಚ್ಚಾಗಿದೆ. ಈ ದೇಶದಲ್ಲಿ ಬಡವರು, ರೈತರ ದುಡಿಮೆ ದೇಶದ ಕೆಲವೇ ಶ್ರೀಮಂತರ ಪಾಲಾಗುತ್ತಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಕೇಂದ್ರ ನೆರವಾಗುವುದು ಸಹಜ. ಆದರೆ ತೆರಿಗೆ ಪಾಲನ್ನು ಕರ್ನಾಟಕ ರಾಜ್ಯಕ್ಕೆ ನೀಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದರು. ಗಣ ಅನ್ನೋದಕ್ಕೆ ಬಹಳ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಾವು 2500 ವರ್ಷ ಹಿಂದೆನೆ ಗಣಗಳ ಒಕ್ಕೂಟ ನಮ್ಮ ದೇಶದಲ್ಲಿ ಅಭ್ಯಾಸದಲ್ಲಿ ಇತ್ತು. ಗಣ ಕೂಡಿದರೆ ಒಂದು ಒಕ್ಕೂಟ ಆಗುತ್ತೆ. ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನ ಸಂಭ್ರಮಿಸ್ತಕ್ಕಂತಹ ದಿನ ಈ ಗಣರಾಜ್ಯೋತ್ಸವ. ಪ್ರಪಂಚದಲ್ಲಿ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ನಮ್ಮದು. ಆ ಸಂವಿಧಾನವನ್ನ ನಮಗೆ ನಾವು ಸಮರ್ಪಣೆ ಮಾಡಿಕೊಂಡು ಅದನ್ನ ಪರಿಪಾಲನೆ ಮಾಡೋದಕ್ಕೆ ಬದ್ಧತೆಯನ್ನ ಮೂಡಿಸಿದಂತಹ ದಿನ ಗಣರಾಜ್ಯೋತ್ಸವದ ದಿನ. ಹಾಗಾಗಿ ಭಾರತ ದೇಶದ ಪಾಲಿಗೆ ಒಂದು ರೀತಿ ಸಂಸ್ಥಾಪನಾ ದಿನ ಈ ಗಣರಾಜ್ಯೋತ್ಸವದ ದಿನ. ಸಂವಿಧಾನ ನಾವೆಲ್ಲರೂ ಕೂಡ ಚಾಚೂ ತಪ್ಪದೆ ಪಾಲನೆ ಮಾಡಿದರೆ ಸಂವಿಧಾನನೂ ಕೂಡ ಈ ದೇಶದ ಏಳಿಗೆಗೆ, ದೇಶದ ಪ್ರಜೆಗಳ ರಕ್ಷಣೆಗೆ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಅದನ್ನ ಉಪಯೋಗ ಮಾಡ್ತಕ್ಕಂಥವರು ನಾವು ತಪ್ಪು ಮಾಡಿದ್ರೆ ಜನಗಳಿಗೂ ತೊಂದರೆ, ದೇಶದ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವಯುತವಾಗಿ ಮೂಡಿಬಂದಿತು. ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಪಿ, ಡಿಎಆರ್, ನಾಗರಿಕ ಪೊಲೀಸ್ ತಂಡ, ಮಹಿಳಾ ಪೊಲೀಸ್ ತಂಡ, ಗೃಹ ರಕ್ಷಕ ದಳ, ಅರಣ್ಯ ಇಲಾಖೆ ತಂಡ, ಅಬಕಾರಿ ಇಲಾಖೆ ತಂಡ, ಎನ್ಸಿಸಿ ಸೇವಾದಳ ಹಾಗೂ ಶಾಲಾ ಮಕ್ಕಳು ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಗಳು ಜನರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ತಲಾ ಆದಾಯದಲ್ಲಿ ಕರ್ನಾಟಕ 1ನೇ ಸ್ಥಾನಕ್ಕೆ ತಲುಪಿದೆ. ಬೇರೆ ರಾಜ್ಯಗಳಲ್ಲಿ ಜಿಎಸ್ಟಿ ಬದಲಾವಣೆ ಆದಮೇಲೆ ತೆರಿಗೆ ಸಂಗ್ರಹ ನೆಗೆಟಿವ್ ಆಗಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಂಡಿದ್ದೇವೆ. ಇದಕ್ಕೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ಮಟ್ಟಿಗೆ ಜನರ ಬದುಕಿಗೆ ಸಹಾಯಕಾರಿಯಾಗಿದೆ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ಇದೆ ಇವತ್ತು. ಇಡೀ ದೇಶದಲ್ಲಿ ತಲೆ ಆದಾಯದಲ್ಲಿ ಕರ್ನಾಟಕ 1ನೇ ಸ್ಥಾನಕ್ಕೆ ತಲುಪಿದೆ ಅಂತ ಹೇಳಿದರೆ ಜನಗಳ ಪರಿಶ್ರಮ, ನಮ್ಮ ರಾಜ್ಯದ ಮಾನವ ಸಂಪನ್ಮೂಲದ ಶಕ್ತಿ, ಅವೆಲ್ಲವುಗಳ ಜೊತೆಗೆ ಗ್ಯಾರಂಟಿ ಯೋಜನೆಯದ್ದು ಕೂಡ ಇದಕ್ಕೆ ಸಹಕಾರಿಯಾಗಿದೆ. ಬೇರೆ ರಾಜ್ಯಗಳಲ್ಲಿ ಈ GST ಬದಲಾವಣೆ ಆದಮೇಲೆ ತೆರಿಗೆ ಸಂಗ್ರಹ ನೆಗೆಟಿವ್ ಆಗಿದೆ ಬೇರೆ ರಾಜ್ಯಗಳಲ್ಲಿ, ಬಹುತೇಕ ರಾಜ್ಯಗಳಲ್ಲಿ. ಕರ್ನಾಟಕದಲ್ಲಿ ಕುಂಠಿತ ಆಗಿದೆ. ಆದರೆ ನಾವು ನೆಗೆಟಿವ್ಗೆ ಹೋಗಿಲ್ಲ. 10-12% ಇರಬೇಕಾಗಿದ್ದು 3%ಗೆ ಬಂದಿದ್ದೇವೆ. ಬೇರೆಯವರೆಲ್ಲ ಮೈನಸ್ಗೆ ಹೊರಟೋಗಿದ್ದಾರೆ.
ಅದೂ ಕೂಡ ಆಗ್ತಾ ಇದೆ ಅಂತ ಹೇಳಿದರೆ ಗ್ಯಾರಂಟಿ ಯೋಜನೆಗಳು ಎಲ್ಲ ಒಂದು ಕಡೆ ಜನಗಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವುದರಲ್ಲಿ ಯಶಸ್ಸಾಗಿದ್ದಾವೆ ಅಂತ ಹೇಳಲಿಕ್ಕೆ ತಲೆ ಆದಾಯ 1ನೇ ಸ್ಥಾನದಲ್ಲಿರೋದು, ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ GST ತೆರಿಗೆ ಆದಾಯ ನಕಾರಾತ್ಮಕ ಆಗಿರುವ ಸಂದರ್ಭದಲ್ಲಿ ನಾವು ಕನಿಷ್ಠ ಸಕಾರಾತ್ಮಕತೆಯನ್ನು ಕಾಪಾಡಿಕೊಂಡಿದ್ದೇವೆ. ಹಳೇ ಕಡಿಮೆ ಆಗಿಲ್ಲ ಅಂತಲ್ಲ, ಕಡಿಮೆ ಆಗಿದೆ, ಆದರೆ ಅಟ್ಲೀಸ್ಟ್ ಪಾಸಿಟಿವ್ ಟೆರಿಟರಿಯಲ್ಲಿದ್ದೀವಿ. ಬೇರೆ ರಾಜ್ಯಗಳೆಲ್ಲ ನೆಗೆಟಿವ್ ಕೊಟ್ಟೋಗಿದ್ದಾವೆ. ಇವೆಲ್ಲ ಗಮನಿಸಿದಾಗ ಗ್ಯಾರಂಟಿ ಯೋಜನೆಗಳು ಸ್ವಲ್ಪದಷ್ಟು ಮಟ್ಟಿಗೆ ಜನಗಳ ಬದುಕಿಗೆ ಸಹಕಾರಿ ಆಗ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಹಾಗೂ ಒಂದು ಕಾರಣ ಅನ್ನುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಇತ್ತೀಚೆಗೆ ಆಲೂಗಡ್ಡೆ ಬೆಳೆ ಬೆಳೆಯುವುದು ಕಡಿಮೆಯಾಗಿದೆ, ರೈತರಿಗೆ ಉತ್ತೇಜನ ನೀಡಲು ಮೇಳವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆಯಿಂದ ಆಲೂಗಡ್ಡೆ ಮೇಳ ಹಾಗೂ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಹಬ್ಬ ಹಾಗೂ ವಾಣಿಜ್ಯ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆಲೂಗಡ್ಡೆ ಮೇಳ, ಸಿರಿಧಾನ್ಯ, ಯಂತ್ರೋಪಕರಣಗಳ ಬಗ್ಗೆ ರೈತರಿಗೆ ಒಂದೇ ಸೂರಿನಡಿಯಲ್ಲಿ ಅರಿವು, ಜಾಗೃತಿ, ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ನೀಡುವಂತೆ ವೇದಿಕೆಯಾಗಿದೆ. ಆಲೂಗಡ್ಡೆ ಬೆಳೆಯನ್ನು ಉಳಿಸಿಕೊಳ್ಳಬೇಕು. ಸಿರಿಧಾನ್ಯಗಳ ಬಗ್ಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಸಿರಿಧಾನ್ಯಗಳ ಪೌಷ್ಟಿಕವಾದ ಆಹಾರವಾಗಿದ್ದು, ಸಿರಿಧಾನ್ಯ ಬೆಳೆ ಬೆಳೆಯಲು ಖರ್ಚು ಕಡಿಮೆಯಾಗಿದ್ದು, ಪ್ರಕೃತಿಯ ಮೇಲಿನ ಪರಿಣಾಮವೂ ಕಡಿಮೆಯಾಗಿದೆ. ಆದ್ದರಿಂದ ರೈತರು ಸಿರಿಧಾನ್ಯ ಬೆಳೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಸಿರಿಧಾನ್ಯ ಸಾವಯವ ಹಬ್ಬವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಬಹಳ ಒಳ್ಳೇದೇನಪ್ಪಾ ಅಂದ್ರೆ, ಇವರು ಆಲೂಗಡ್ಡೆದೇ ಸಪ್ರೇಟ್ ಮಾಡ್ತಾರೆ, ಸಿರಿಧಾನ್ಯದ್ದು ಸಪ್ರೇಟ್ ಮಾಡ್ತಾರೆ, ಆಮೇಲೆ ಯಂತ್ರೋಪಕರಣಗಳದ್ದು ಸಪ್ರೇಟು. ಇದರಿಂದ ರೈತರಿಗೆ ಅನುಕೂಲ ಆಗಲ್ಲ. ಇವತ್ತು ಒಂದೇ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಸೇರಿಸಿ ಮಾಡಿರೋದ್ರಿಂದ ರೈತರಿಗೆ ಹೆಚ್ಚು ಸ್ವಲ್ಪ ಒಂದು ಕಡೆ ಬಂದರೆ ಎಲ್ಲದ್ರ ಬಗ್ಗೆನೂ ಅರಿವು, ಜಾಗೃತಿ, ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಎರಡೂ ಇಲಾಖೆಯವರು ಕೂಡಿ ಮಾಡಿರೋದು ಬಹಳ ಒಳ್ಳೆ ಕೆಲಸ. ಆಲೂಗಡ್ಡೆಯಲ್ಲಿ ಹಾಸನ ಬಹಳ ಹೆಚ್ಚು ಉತ್ಪಾದನೆ ಆಗ್ತಾ ಇತ್ತು. ದೇಶದಲ್ಲೇ ಆಲೂಗಡ್ಡೆಗೆ ಒಂದು ಪಾಯಿಂಟ್ ಹಾಸನ ಇತ್ತು. ಆದರೆ ಕಳೆದ ಒಂದು 10 ವರ್ಷಗಳಿಂದ ವರ್ಷ ಆಲೂ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ತಾಂತ್ರಿಕತೆ ಅಳವಡಿಸಿಕೊಂಡ ಮಾದರಿ ರೈತರಿಗೆ ಈ ವೇಳೆಯಲ್ಲಿ ಸನ್ಮಾನಿಸಲಾಯಿತು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಭಾರತದ 77ನೇ ಗಣರಾಜ್ಯೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತಿದೆ ಎಂದು ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ಟಿ ದ್ಯಾವೇಗೌಡರು ತಿಳಿಸಿದ್ದಾರೆ. ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಭಾರತದ ಸಂವಿಧಾನವು ಬಹಳ ಶ್ರೇಷ್ಠವಾಗಿದೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾ ರಂಗವು ಒಳಗೊಂಡಂತೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಸ್ಥಾಪಿತಗೊಂಡಿದೆ. ಜನವರಿ 26ರಂದು ದೇಶದಾದ್ಯಂತ ಪ್ರತಿ ವರ್ಷವೂ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ. ಜನವರಿ 26, 1950ರಂದು ಭಾರತದಲ್ಲಿ ಗಣರಾಜ್ಯ ಸ್ಥಾಪಿತವಾಗಿದ್ದು, ನಾವು ಸ್ವತಂತ್ರ ರಾಷ್ಟ್ರವಾಗಿ ಹೊಸ ಐತಿಹಾಸಿಕ ಯುಗವನ್ನು ಪ್ರಾರಂಭಿಸಿದ ದಿನವಾಗಿದೆ ಎಂದರು. ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಭಾರತ ದೇಶದಲ್ಲಿ ಒಂದು ದೊಡ್ಡ ಹಬ್ಬ. ಅಂತ ಹಬ್ಬವನ್ನು ರಾಷ್ಟ್ರದ ಗೌರವಕ್ಕೋಸ್ಕರ ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಈ ಗಣರಾಜ್ಯೋತ್ಸವದ ಆಚರಣೆ. ನಮಗೆಲ್ಲ ಗೊತ್ತಿದೆ, 77 ವರ್ಷಗಳು ಕಳೆದರೂ ಸಹ ನಮ್ಮ ಭಾರತ ದೇಶ ಸುಭದ್ರವಾಗಿದೆ ಅಂದರೆ ಅದಕ್ಕೆ ಕಾರಣ ಈ ರಾಜ್ಯಾಂಗ. ರಾಜ್ಯಾಂಗದಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಈ 3 ಶಕ್ತಿಯಿಂದ ಇವತ್ತು ನಾವು ಈ ಭಾರತ ದೇಶವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿ ನಾವು ಇವತ್ತು ಕಾಣ್ತೀವಿ. ನಮ್ಮ ಭಾರತ ದೇಶ ನಮಗೆಲ್ಲ ಗೊತ್ತಿದೆ, ಅನೇಕ ಭಾಷೆಗಳಿದೆ, ಅನೇಕ ಜಾತಿಗಳಿದೆ. ಆದರೂ ಸಹ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರು,
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತಿ ಮತ ಕಾನೂನು ಸಮಾನತೆಯನ್ನು ಒಗ್ಗೂಡಿಸುವ ರಚನಾತ್ಮಕವಾದ ಸಂವಿಧಾನ ನಮ್ಮದಾಗಿದೆ. ಇಂದು ರಾಷ್ಟ್ರಧ್ವಜವನ್ನು ಧ್ವಜಾರೋಹಣ ಮಾಡುವ ಮೂಲಕ ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಹಾಗೂ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅನೇಕ ಮಹನೀಯರು ತಮ್ಮ ಶ್ರಮದಿಂದ ಹೋರಾಟದ ಫಲದಿಂದ ಅವರೆಲ್ಲರ ಪರಿಶ್ರಮ ನಮಗೆ ಸ್ವಾತಂತ್ರ್ಯ ಬಂದಿದೆ ಎಂದು ತಿಳಿಸಿದರು. ಗಣರಾಜ್ಯೋತ್ಸವದ ಸವಿಯನ್ನು ಸವಿಲಿಕ್ಕೆ 3 ವರ್ಷಗಳ ಕಾಲ ಕಾಯಬೇಕಾಗ್ತು. ಅಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕರಡು ರಚನೆಗಳಿಂದ ರಚನೆಯಾದಂಥ ಗಣರಾಜ್ಯಗಳನ್ನು ವಿಂಗಡಣೆ ಮಾಡುವ ಮೂಲಕ ಈ ಒಂದು ಸಂಭ್ರಮವನ್ನು ಆಚರಿಸ್ತಕ್ಕಂತಹ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದಂಥ ಹಿರಿಯರನ್ನು ನೆನೆಯುವ ಮೂಲಕ ಈ ದೇಶದ ಐಕ್ಯತೆಗೆ ಮತ್ತು ಪ್ರಗತಿಗೆ ನಾಂದಿ ಆಗ್ತಕ್ಕಂತಹ ಒಂದು ನೆನಪುಗಳನ್ನು ಮೆಲುಕು ಹಾಕುವಂತಹ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹದ್ದು ನಮ್ಮ ಒಂದು ಹೆಮ್ಮೆ. ಇಂಥ ಸಂದರ್ಭದಲ್ಲಿ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್.ಎ. ಅಮರೇಂದ್ರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಖಜಾಂಚಿ ಎಚ್.ಡಿ. ಪಾರ್ಶ್ವನಾಥ್, ನಿರ್ದೇಶಕರಾದ BR ರಾಜಶೇಖರ್, ಶಾಂತಿಗ್ರಾಮ ಶಂಕರ್, ಕಾಲೇಜು ನಿರ್ದೇಶಕರಾದ ಡಾಕ್ಟರ್ ಎಸ್. ಪ್ರದೀಪ್, ಕಾಲೇಜು ದೈಹಿಕ ನಿರ್ದೇಶಕರಾದ ಸೋಮಶೇಖರ್ ಉಪಸ್ಥಿತರಿದ್ದರು. ಸಂವಿಧಾನವನ್ನು ರಚಿಸಿ ದೇಶದ ಏಕತೆಗೆ ಮಣಿದ ನಾಯಕರನ್ನು ನೆನೆಯೋಣ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡುವಳ್ಳಿ ತಿಳಿಸಿದ್ದಾರೆ. ನಗರದ ಹಾರ್ನಹಳ್ಳಿ ರಾಮಸ್ವಾಮಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 77ನೇ ವರ್ಷದ ಗಣರಾಜ್ಯೋತ್ಸವದ ಧ್ವಜಾರೋಹಣ ನಡೆಸಿ ಮಾತನಾಡಿದ ಅವರು, ದೇಶದ ಪ್ರಗತಿಗಾಗಿ ತಮ್ಮ ಜ್ಞಾನವನ್ನು ಅರ್ಪಣೆ ಮಾಡೋಣ. ದೇಶಕ್ಕಾಗಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿದ್ದಾರೆ. ಹೋರಾಟದ ಶ್ರಮದ ಫಲವಾಗಿ ಬಂದಿರುವ ಗಣರಾಜ್ಯೋತ್ಸವವು ನಮ್ಮೆಲ್ಲರಿಗೂ ಹಬ್ಬವಾಗಿದೆ. ಇದನ್ನು ವಿದ್ಯಾರ್ಥಿಗಳು ನೆನಪಿಸಿಕೊಂಡು ದೇಶದ ಒಳಿತಿಗಾಗಿ ಮುನ್ನಡೆಯಬೇಕೆಂದು ತಿಳಿಸಿದರು. ಸಿಬ್ಬಂದಿಗಳಿಗೆ 77ನೇ ಸ್ವಾತಂತ್ರ್ಯ ಗಣರಾಜ್ಯೋತ್ಸವದ ಆರ್ಥಿಕ ಅಭಿನಂದನೆಗಳು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಾವೆಲ್ಲ ಸ್ವತಂತ್ರಗಳಾದವು. ಆದರೂ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ 3 ವರ್ಷಗಳ ಕಾಲ ಕಾಯಬೇಕಾಯ್ತು. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇತರರು ರಚನೆ ಮಾಡಿದಂಥ ಸಂವಿಧಾನದ ಅಡಿಯಲ್ಲಿ ಗಣರಾಜ್ಯೋತ್ಸವ ಆಚರಣೆ ಮಾಡಿ ಈ ದೇಶದ ಪ್ರಗತಿಗೆ, ಐಕ್ಯತೆಗೆ, ಸಮಾನತೆಗೆ ಮಾಡಿಕೊಟ್ಟ ದಿನ. ಭಾರತ ಸಂವಿಧಾನವು ವಿಶ್ವಾದ್ಯಂತ ದೊಡ್ಡ ಮತ್ತು ಸಮಗ್ರ ಲಿಖಿತ ಸಂವಿಧಾನವಾಗಿದೆ. ಭಾರತದ ಭವಿಷ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಕೈಯಲ್ಲಿದೆ. ಈ ಗಣರಾಜ್ಯದ ದಿನದಂದು ನಾವು ಒಗ್ಗಟ್ಟಾಗಿ ಶಾಂತಿ, ನ್ಯಾಯ ಮತ್ತು ಸಮಾನತೆಯೊಂದಿಗೆ ಸಮೃದ್ಧ ಭಾರತದ ನಿರ್ಮಾಣಕ್ಕೆ ಸಂಕಲ್ಪ ಮಾಡೋಣ. ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ರೈತರ ಮೇಲೆ ನಿಜವಾದ ಕಳಕಳಿ ಇದ್ದರೆ ಬೆಳೆ ಸುಳಿ ರೋಗಕ್ಕೆ ಪರಿಹಾರ ನೀಡಿ ಎಂದು ಒತ್ತಾಯಿಸಲಾಯಿತು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆಯಿಂದ ಆಲೂಗಡ್ಡೆ ಮೇಳ ಹಾಗೂ ಸಿರಿಧಾನ್ಯ ಮೇಳದಲ್ಲಿ ರೈತರಿಂದ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಧಿಕ್ಕಾರ ಕೂಗಿ ಪ್ರತಿಭಟಿಸಲಾಯಿತು. ನಂತರ ಮಾತನಾಡಿದ ಪ್ರತಿಭಟನಾಕಾರರು, ಈ ಆಲೂಗಡ್ಡೆ ಮೇಳ ರೈತರ ಕಣ್ಣೊರೆಸುವ ತಂತ್ರವಾಗಿದೆ. ಕೇವಲ ಅಧಿಕಾರಿಗಳನ್ನು ಕರೆಸಿ ಮಾಡುತ್ತಿರುವ ಮೇಳವಾಗಿದೆ. ಹಾಸನಾಂಬ ದೇವಸ್ಥಾನಕ್ಕೆ ಸಚಿವರು ತಿಂಗಳುಗಟ್ಟಲೆ ಕುಳಿತು ಕೆಲಸ ಮಾಡ್ತಾರೆ. ರೈತರೆಂದರೆ ಉಡಾಫೆ ತೋರುತ್ತಾರೆ. ಇಂತಹ ಸಚಿವರು ನಮಗೆ ಬೇಕಿಲ್ಲ. ಸಬ್ಸಿಡಿ ಕೊಡಿ ಎಂದರೆ ಉಡಾಫೆಯಿಂದ ಹೊರಟು ಹೋಗುತ್ತಾರೆ. ನಿಯತ್ತಾದ ರೈತರನ್ನು ಕರೆದುಕೊಂಡು ಬರದೆ ಯಾರನ್ನೋ ರೈತರೆಂದು ಕರೆದು ಸನ್ಮಾನ ಮಾಡಿದ್ದಾರೆ. ರೈತರಿಗೆ ಯಾವುದೇ ಸಂಸ್ಕರಣಾ ಕೇಂದ್ರಗಳನ್ನು ತೆರೆದಿಲ್ಲ. ಬೀಜ ಉತ್ಪಾದನಾ ಕೇಂದ್ರವನ್ನು ಸಹ ಮಾಡಿಲ್ಲ. ಸರ್ಕಾರಗಳು ಕೇವಲ ರೈತರ ಕಣ್ಣನ್ನೊರೆಸುತ್ತವೆಯೋ ವಿನಃ ರೈತ ಪರ ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂಥ ಉಡಾಫೆ ಉತ್ತರ ಕೊಡೋ ಅಂತ ಸಚಿವರು ನಮಗೆ ಬೇಕಾಗಿಲ್ಲ. ಇವರು ಯಾವುದೋ ದೇವಸ್ಥಾನಕ್ಕೆ ಬಂದ್ಬಿಟ್ಟು ತಿಂಗಳಾನುಗಟ್ಟಲೆ ಕೂತ್ಕೋತಾರೆ. ಇವತ್ತರೇ ಈ ಆಲೂಗೆಡ್ಡೆ ಈ ಜಿಲ್ಲೆಯ ಒಡನಾಡಿ, ಹುಟ್ಟು, ಕಸುಬು, ರೈತರ ಜೀವನಾಡಿನ ಇವತ್ತು ನೆಗ್ಲೆಕ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಇಂಥ ಸಚಿವರು ಬೇಕಾ ನಮಗೆ? ಸರ್ಕಾರದಿಂದ ಪ್ರತಿ ಸರ್ಕಾರದವರು ಆಲೂಗೆಡ್ಡೆ ಬೆಳೆಯುವಾಗ 50% ಸಬ್ಸಿಡಿ ಕೊಡ್ತಿದ್ರು. ಆಲೂಗೆಡ್ಡೆ ಔಷಧಿಗೆ, ಕಳೆನಾಶಕ್ಕೆ, ಏನೇನು ಯಾವ್ಯಾವ್ದಕ್ಕೆ ಬೇಕು 50% ಸಬ್ಸಿಡಿ ಕೊಡ್ತಿದ್ರು. ಈ ಸರ್ಕಾರಗಳು ಸಬ್ಸಿಡಿ ಕೊಡ್ತಾವೀಗ. ಇಂಥ ಸರ್ಕಾರ ಮಿನಿಸ್ಟ್ಗಳು ಕೇಳಿದ್ರು, ಉತ್ತರ ಕೇಳಿದ್ರು ಓಡೋದ್ರು. ಇಂಥ ಮಿನಿಸ್ಟ್ರ್ ಯಾತಕ್ಕೆ ಬೇಕು ನಮಗೆ? ನಿಮ್ಮಂತರ ಸಾಕಲ್ವಾ?
ಇವ್ರನ್ನ ಹೆದರ್ಸಕ್ಕೆ ನಮಗೆ ಬೇಕಾಗಿಲ್ವಾ? ಸರ್ ಇದಕ್ಕೆ ಸಬ್ಸಿಡಿ ಕೊಡಿ ಅಂದ್ರೆ ಕೊಡೋಣ, ಆಯ್ತಲ್ಲ. ಇದಾ ಉತ್ತರ? ಇದಾ ಸರ್ ಉತ್ತರ ಇವ್ರಿಗೆ? ಇಂಥ ಸಚಿವರು ಬಂದು ಇಲ್ಲಿ ನಮ್ಮ ದೇವಸ್ಥಾನ, ಹಾಸನಮ್ಮ ದೇವಸ್ಥಾನ 15 ದಿನ ನಿಂತ್ಕೊಂಡ್ರು. ಇಲ್ಲಿ ರೈತರು ಬಂದವ್ರೆ, ರೈತರೇ ಬೆಳವಣಿಗೆ ರೈತರು ಬರೀ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 77ನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು. ಸಂಘದ ಮುಂಭಾಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಧ್ವಜಾರೋಹಣ ನೆರವೇರಿಸಿ ನಂತರ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮವು 4ನೇ ಸ್ತಂಭ ಎನಿಸಿಕೊಂಡಿದ್ದು, ಸಮಾಜದ ಹಿತ ಕಾಯುವ ಜವಾಬ್ದಾರಿ ಮಾಧ್ಯಮದ ಮೇಲಿದೆ ಎಂದರು. ಹಾಗೆಯೇ ಸಮಾಜದ ಸ್ವಾಸ್ಥ್ಯ ಕಾಪಾಡುವುದು ಮಾಧ್ಯಮಗಳ ಹೊಣೆಗಾರಿಕೆ. ಇದರಿಂದ ಜಿಲ್ಲೆಗೆ, ರಾಜ್ಯಕ್ಕೆ, ಸಮಾಜಕ್ಕೆ ಒಳ್ಳೆಯದಾಗಲಿದೆ ಎಂದು ತಿಳಿಸಿದರು. ಇವತ್ತು ನಾವು ಎಲ್ಲರೂ ಇಲ್ಲಿ ಪತ್ರಗಾರರ ಸಂಘ ಕಟ್ಟಡದಲ್ಲಿ ನಮ್ಮ 77th ಗಣರಾಜ್ಯೋತ್ಸವ ಆಚರಿಸಲು ಸೇರಿಸಿದ್ದೀವಿ. ಗಣರಾಜ್ಯದ ಮಾಧ್ಯಮ 4ನೇ ಸ್ತಂಭ ಇದೆ. ಮತ್ತೆ ಗಣರಾಜ್ಯದ ಆರೋಗ್ಯ ಮತ್ತೆ ಪ್ರಗತಿಗಾಗಿ ಮಾಧ್ಯಮದ ಪಾತ್ರ ತುಂಬಾ ಅಗತ್ಯವಾಗಿದೆ. ಮತ್ತೆ ನಾನು ಅದೇ ಭಾವಿಸುತ್ತೇನೆ ದ್ಯಾಟ್ ತಮ್ಮ ಎಲ್ಲರೂ ಕೈಯಿಂದ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಮತ್ತೆ ನಮ್ಮ ಗಣರಾಜ್ಯದ ಒಳ್ಳೆಯದಾಗಲಿ. ನನಗೆ ಇವತ್ತು ತಾವು ಎಲ್ಲರೂ ಇಲ್ಲಿ ಕರೆದಿದ್ದೀರಿ, ನನ್ನ ಕೈಯಿಂದ ಈ ರಾಷ್ಟ್ರಧ್ವಜ ಹೋಯಿಸ್ಟ್ ಮಾಡಿಸಿದ್ದೀರಿ, ಅದಕ್ಕೆ ತಮ್ಮೆಲ್ಲರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಂತರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ವಂದನೆ ಸಲ್ಲಿಸಿದರು. ಈ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ವಿವಿಸಿ ವಾಹಿನಿಯ ಮುಖ್ಯಸ್ಥ ಜಗದೀಶ್ ಚೌಡವಳ್ಳಿ, ಕೆಯುಡಬ್ಲ್ಯೂಜೆ ರಾಜ್ಯ ಉಪಾಧ್ಯಕ್ಷ ಎಚ್ಬಿ ಮದನ್ಗೌಡ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಎನ್ ನಂಜುಂಡೇಗೌಡ, ಎಚ್ಡಿ ಮೋಹನ್ ಕುಮಾರ್, ಸ್ಕೌಟ್ಸ್ ಅಂಡ್ ಗೈಡ್ಸ್ನ ವಲಯ ಸಂಚಾಲಕಿ ರಾಣಿ ಸೇರಿ ಪತ್ರಕರ್ತರು ಹಾಜರಿದ್ದರು. ಬೋನಹಳ್ಳಿಯ ರಂಗನಾಥ ಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಗಣರಾಜ್ಯೋತ್ಸವ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ವತಃ ಮಕ್ಕಳೇ ನಿರ್ಮಿಸಿ ಪ್ರದರ್ಶನಕ್ಕಿಟ್ಟಿದ್ದ ವಿವಿಧ ಮಾದರಿಯ ವಿಜ್ಞಾನ ವಸ್ತು ಪ್ರದರ್ಶನಗಳು ಗಮನ ಸೆಳೆದವು. ಜೊತೆಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ಮನೋರೋಗ ತಜ್ಞೆ ಡಾ ಸುನೀತಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಶಾಂತಿಯುತ ಹಾಗೂ ಸದೃಢ ಸಮಾಜ ನಿರ್ಮಾಣದ ಗುರಿ ಮಕ್ಕಳಲ್ಲಿ ಬಾಲ್ಯದಿಂದಲೇ ಆರಂಭವಾಗಬೇಕು. ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದಾದ ಮನಸ್ಥಿತಿಯನ್ನು ಹತೋಟಿಯಲ್ಲಿಟ್ಟುಕೊಂಡಾಗ ಶಾಂತಿಯುತ ಕುಟುಂಬ, ರಾಜ್ಯ, ದೇಶ ಕಟ್ಟಲು ಸಾಧ್ಯ. ಈ ನಿಟ್ಟಿನಲ್ಲಿ ಬಾಲ್ಯದಿಂದಲೇ ಮಕ್ಕಳಿಗೆ ಒಳ್ಳೆಯ ನಡವಳಿಕೆ, ಗುಣಮಟ್ಟದ ಆಹಾರ ಪದ್ಧತಿ ಬಗ್ಗೆ ಪೋಷಕರು ಜಾಗೃತಿ ಮೂಡಿಸುವ ಜೊತೆಗೆ ಉತ್ತಮ ಆರೋಗ್ಯ ಸಲಹೆಗಳನ್ನು ನೀಡಬೇಕೆಂದು ಕರೆ ನೀಡಿದರು. ಕೆತ್ತಿದಾಗ ಮಾತ್ರ ಮೂರ್ತಿ ಆಗ್ತದೆ. ಯಾವತ್ತೂ ಸಹ ನಾವು ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳಿ ಸ್ವಚ್ಛತೆಯನ್ನ ಕಲಿಸ್ತಾ ಮಾತುಗಳನ್ನ ಹಿತವಾಗಿ ಆಡೋದನ್ನ ಕಲಿಸ್ಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಬ್ಬ ಪ್ರೌಢಶಾಲಾ ಶಿಕ್ಷಕಿಯಾಗಿ, ಉಪನ್ಯಾಸಕಿಯಾಗಿ ಇವತ್ತು ಟಿವಿಡಿಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರಿಗೆ ಶಿಕ್ಷಣವನ್ನು ನೀಡುವಂತಹ ಪರಿಸ್ಥಿತಿಯನ್ನ ಇವತ್ತು ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಪೋಷಕರೇ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ವಕೀಲ ಬಿವಿ ಶ್ರೀನಿವಾಸ್, ಪ್ರಾಂಶುಪಾಲರಾದ ಬಿವಿ ಸುಂದ್ರಮ್ಮ, ನಯನ, ಮುಖ್ಯ ಶಿಕ್ಷಕ ಪರಮೇಶ್, ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ಪೋಷಕರು, ಮಕ್ಕಳು ಹಾಜರಿದ್ದರು. ಸಂವಿಧಾನದಲ್ಲಿ ಸಮಾನತೆ, ಸ್ವಾತಂತ್ರ್ಯ ಸೇರಿದಂತೆ ಮಹತ್ತರ ವಿಷಯಗಳು ಅಡಕವಾಗಿವೆ ಎಂದು ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಹೇಳಿದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ 77ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಭಾರತದ ಗಣರಾಜ್ಯೋತ್ಸವ ಪ್ರತಿ ವರ್ಷ ಜನವರಿ 26ರಂದು ಆಚರಿಸುವ ಪವಿತ್ರ ದಿನವಾಗಿದೆ. ದೇಶವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಪರಿವರ್ತನೆ ಮಾಡಿದ ದಿನ ನಮಗೆ ಆದರ್ಶವಾಗಬೇಕಿದೆ. ಇಂತಹ ಸಂದರ್ಭದಲ್ಲಿ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಡಾ ಬಿಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇಂತಹ ಮಹನೀಯರ ತ್ಯಾಗ ಬಲಿದಾನವನ್ನು ಸ್ಮರಿಸಿ ಯುವ ಪೀಳಿಗೆಗೆ ತಿಳಿಸುವ ಮಹತ್ವಪೂರ್ಣ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕಿದೆ ಎಂದು ಕರೆ ನೀಡಿದರು. ಸಮಾರಂಭದಲ್ಲಿ ಪತ್ರಕರ್ತ ಆರಾಧ್ಯ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಬಳಿಕ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ರಾಷ್ಟ್ರಭಕ್ತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಉಷಾ ಸತೀಶ್, ಸೈಯದ್ ತೌಫೀಕ್, ಭಾಗ್ಯಮ್ಮ, ತೀರ್ಥಕುಮಾರಿ ವೆಂಕಟೇಶ್, ಜಮಾಲುದ್ದೀನ್ ಇನ್ನು ಮುಂತಾದವರು ಹಾಜರಿದ್ದರು. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ಭಾರತ ದೇಶಕ್ಕೆ ತನ್ನದೇ ಆದ ಸ್ಥಾನಮಾನವಿದೆ. ಇದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ.
ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಡಿಸಿದಂತಹ 77ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡಿ, ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ಭಾರತ ದೇಶಕ್ಕೆ ತನ್ನದೇ ಆದ ಸ್ಥಾನಮಾನವಿದೆ. ಇದಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ. ದೇಶಕ್ಕಾಗಿ ಬಲಿದಾನ ಮಾಡಿದಂತಹ ಮಹಾತ್ಮ ಗಾಂಧೀಜಿ, ಡಾ ಬಿಆರ್ ಅಂಬೇಡ್ಕರ್ ಇಂತಹ ಅನೇಕ ಅಪ್ರತಿಮ ವ್ಯಕ್ತಿಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಆದರೆ ಅವರು ಮಾಡಿದಂತಹ ಬಲಿದಾನವನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. ಅದರಲ್ಲೂ ನಮ್ಮ ದೇಶಕ್ಕಾಗಿ ಮಾಡಿರುವಂತಹ ತ್ಯಾಗ ಹಾಗೂ ವಿವಿಧ ಯೋಜನೆಗಳನ್ನು ಕೂಡ ಎಂದೆಂದಿಗೂ ಕಡೆಗಣಿಸಬಾರದು ಎಂದು ತಿಳಿಸಿದರು. ದೃಷ್ಟಿಯಲ್ಲಿ ಈ ಒಂದು ಶುಭ ದಿವಸ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಪೂರ್ವಕವಾಗಿ ಸ್ಮರಿಸುತ್ತಾ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನ ಗೌರವಪೂರ್ವಕವಾಗಿ ಸ್ಮರಿಸುತ್ತಾ, ಇವತ್ತು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ. ಇವತ್ತು 1950 ಜನವರಿ 26 ಇವತ್ತು ಒಕ್ಕೂಟ ವ್ಯವಸ್ಥೆ ಜಾರಿಗೆ ಬಂದು ಸಂವಿಧಾನವನ್ನು ಅಳವಡಿಸಿಕೊಂಡು, ಸಂವಿಧಾನದ ಅಡಿನಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗದ ಅಡಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡುವಂತ ಅವಕಾಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸ್ಮರಿಸ್ಕೊಂಡು, ಇವತ್ತು ನಮ್ಮ ದೇಶ ಹೆಮ್ಮೆಯ ಭಾರತ ದೇಶ ಜಾತ್ಯತೀತವಾದಂತ ಒಂದು ತತ್ವಗಳನ್ನ ಒಳಗೊಂಡು ಇಡೀ ಪ್ರಪಂಚ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶಂಕರಪ್ಪ, ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತಹ ಸಮಾಜ ಸೇವಕರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಗೌಡ, ಮೂರ್ತಿ, ಲೋಕೇಶ್, ಹರೀಶ್, ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ಸನಾತನ ಧರ್ಮ ಹಾಗೂ ನಮ್ಮ ಸಂಸ್ಕೃತಿಯು ನಾಶವಾಗುವ ಮೊದಲು ಎಚ್ಚೆತ್ತುಕೊಂಡು ಉಳಿಸಿಕೊಳ್ಳಬೇಕೆಂದು ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದ್ದಾರೆ. ತಾಲೂಕಿನ ಶ್ರವಣಬೆಳಗೊಳದ ಬಾಹುಬಲಿ ಪಾಲಿಟೆಕ್ನಿಕ್ ಆವರಣದಲ್ಲಿ ತಾಲೂಕು ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮೈಮರೆತರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಹಿಂದೂ ಧರ್ಮ ನಿನ್ನೆ ಅಥವಾ ಮೊನ್ನೆ ಹುಟ್ಟಿದ್ದಲ್ಲ, ಅನಾದಿ ಕಾಲದ ಇತಿಹಾಸವಿದೆ. ಸಂಸ್ಕೃತಿಯೇ ಸನಾತನ ಧರ್ಮವಾಗಿ ಬೆಳೆದು ಬಂದಿದೆ ಎಂದರು. ರೈತ ಕುಲದಲ್ಲಿ ಹುಟ್ಟಿ ಒಬ್ಬ ಸಾಮಾನ್ಯ ರೈತನ ಮಗ ಯಾವ ಎತ್ತರಕ್ಕೆ ಬೆಳಿಬಹುದು ಅನ್ನೋದನ್ನ ತಮ್ಮ ಜೀವಮಾನ ಸಾಧನೆಯಲ್ಲಿ ತೋರಿಸಿದಂತಹ ಇವತ್ತಿನ ರಾಜ್ಯಸಭಾ ಸದಸ್ಯರು, ಗೌರವಾನ್ವಿತ ಸಂಸದರು ಆದಂತಹ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಜಗ್ಗೇಶ್ ಅವರ ಉಪಸ್ಥಿತಿಯನ್ನು ನಾವು ಪ್ರೀತಿಪೂರ್ವಕವಾಗಿ ಗೌರವಿಸ್ತೇವೆ. ಹಾಗೆ ಪ್ರಪಂಚದಲ್ಲಿ ಶಾಂತಿ, ಸಂಯಮ ಇವೆಲ್ಲವೂ ಕೂಡ ನೆಲೆ ನಿಲ್ಲಲಿಕ್ಕೆ ಮಾನವೀಯ ಮುಖವನ್ನು ಇಟ್ಟುಕೊಂಡು ಭಗವಂತನ ಆರಾಧನೆ ಮಾಡಿ ರಾಜಯೋಗವನ್ನ ಮಾಡಲಿಕ್ಕೆ. ಈ ವೇಳೆ ಕತ್ರಿ ಘಟ್ಟದ ಶ್ರೀ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ ಗುರೂಜಿ, ರಾಜ್ಯಸಭಾ ಸದಸ್ಯ ಚಿತ್ರನಟ ಜಗೇಶ್ ಹಾಜರಿದ್ದರು. ಗಣರಾಜ್ಯೋತ್ಸವವು ರಾಷ್ಟ್ರೀಯ ಹಬ್ಬವಾಗಿದ್ದು ದೇಶದ ಏಕತೆಯ ಪ್ರತೀಕವಾಗಿದೆ ಎಂದು ರೋಟರಿ ಶಾಲಾ ಶಿಕ್ಷಕಿ ಶೈಲಶ್ರೀ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಸಂವಿಧಾನದ ತತ್ವಾದರ್ಶಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಡಾ ಬಿಆರ್ ಅಂಬೇಡ್ಕರ್ ಅವರಿಂದ ರಚಿಸಲ್ಪಟ್ಟ ಸಂವಿಧಾನವು ಭಾರತೀಯರಿಗೆ ಸಮಾನತೆ, ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯದಂತಹ ಹಲವಾರು ಹಕ್ಕುಗಳನ್ನು ನಮಗೆ ನೀಡಿದ್ದು ಎಲ್ಲ ವರ್ಗದ ಜನರ ಆಶೋತ್ತರಗಳನ್ನು ನಮ್ಮ ಸಂವಿಧಾನ ಪ್ರತಿಬಿಂಬಿಸುತ್ತದೆ ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಉದಾತ್ತ ಚಿಂತನೆಗಳನ್ನ, ದೂರದೃಷ್ಟಿಗಳನ್ನ, ಸಂವಿಧಾನದ ಮೌಲ್ಯಗಳನ್ನ ನಾವೆಲ್ಲರೂ ಪದೇ ಪದೇ ಮೆಲುಕು ಹಾಕುತ್ತಾ ಆ ಸಂವಿಧಾನದ ಮೌಲ್ಯಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವಂತಹ ಸುದಿನ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ನಮ್ಮ ಭಾರತದ ಸಂವಿಧಾನವು ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಸಮಾನವಾದ ಸಮಾನತೆ, ಸ್ವಾತಂತ್ರ್ಯತೆ, ನ್ಯಾಯ ನೀಡಿರುವುದು ನಮ್ಮೆಲ್ಲರ. ಈ ವೇಳೆ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ವಿಜಯರಾಜು, ಎಸ್ಡಿಎಂಸಿ ಅಧ್ಯಕ್ಷ ಪಾಲಾಕ್ಷ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಪಿಡಿಒ ಚಂದ್ರಯ್ಯ, ಪ್ರಾಂಶುಪಾಲ ಮಂಜುನಾಥ್ ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಸಂವಿಧಾನವನ್ನು 1950 ಜನವರಿ 26ರಂದು ಜಾರಿಗೆ ತರಲಾಯಿತು ಎಂದು ಶಾಸಕರಾದ ಎಚ್ಡಿ ರೇವಣ್ಣ ತಿಳಿಸಿದ್ದಾರೆ. ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಅವರು, ಹಲವಾರು ಇಲಾಖೆಗಳಲ್ಲಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳೇ ಇಲ್ಲ. ಸರ್ಕಾರ ಮೊದಲು ಖಾಲಿ ಇರುವ ಹುದ್ದೆಗಳನ್ನು ತುಂಬುವ ಕೆಲಸ ಮಾಡಿ ಎಂದು ಆಗ್ರಹಿಸಿದರು. ಇವತ್ತು ಎಲ್ಲ ಹಿರಿಯರು ಸೇರಿ ಇವತ್ತು ಶಾಲೆಗಳನ್ನ ಹಿಂದಿನ ಕಾಲದಲ್ಲಿ ತಂದಂಥ ಶಾಲೆಗಳು ಇವತ್ತು ಕನ್ನಡ ಶಾಲೆಗಳು ಮುಕ್ತಾ ಇದೆ.
ಕನ್ನಡ ಶಾಲೆಗಳನ್ನ ಇವತ್ತು ಅದಕ್ಕೆ ಮೂಲಭೂತ ಸೌಕರ್ಯ ಮೇಲೆ ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಇದೆ. ಇದು ಖಾಸಗಿ ಶಾಲೆಗಳಿಗೆ ಒತ್ತನ್ನು ಸರ್ಕಾರ ಜಾಸ್ತಿ ಕೊಡ್ತಾ ಇದೆ ಅಂತ ನೊಂದು ಹೇಳಬೇಕಾಗುತ್ತೆ. ಇವತ್ತು ಸರ್ಕಾರ ಪ್ರಾಥಮಿಕ ಶಾಲೆ ಇರ್ಬೋದು, ಮಾಧ್ಯಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆಗಳಿರ್ಬೋದು, ಪ್ರಥಮ ದರ್ಜೆ PU ಕಾಲೇಜ್ ಇರ್ಬೋದು ಅಥವಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೀನಿ. ಏಕೆಂದರೆ ಇವತ್ತು ಏನು ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದ ವಿದ್ಯಾರ್ಥಿಗಳು. ತಾಲೂಕು ದಂಡಾಧಿಕಾರಿ ರಮೇಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಾಡಗೀತೆ ಹಾಗೂ ರೈತಗೀತೆಯನ್ನು ಹಾಡಲಾಯಿತು. 3 SSLC ವಿದ್ಯಾರ್ಥಿಗಳಿಗೆ 50,000 ರೂಗಳ ಚೆಕ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ಬಿಇಒ ಸೋಮಲಿಂಗೇಗೌಡ, ಶಿವಶಂಕರ್, ರಾಜೇಶ್, ಸೋಮಶೇಖರ್, ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸದಸ್ಯರು ರಥಸಪ್ತಮಿಯ ಪ್ರಯುಕ್ತ ಸಾಮೂಹಿಕ ಸೂರ್ಯ ನಮಸ್ಕಾರ ನಡೆಸಿದರು. ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ಯೋಗಪಟುಗಳು ಸೂರ್ಯದೇವನಿಗೆ ಪೂಜೆ, ಭಜನೆ, ಪಂಚಾಂಗ ಶ್ರವಣ, ಅಗ್ನಿಹೋತ್ರ, 108 ಸೂರ್ಯ ನಮಸ್ಕಾರಗಳನ್ನು ನಡೆಸಿದರು. ಸಂಚಾಲಕಿ ಮಣಿಯಮ್ಮ ರಥಸಪ್ತಮಿಯ ಮಹತ್ವ, ಸೂರ್ಯನ ಆರಾಧನೆ ಹಾಗೂ ಸೂರ್ಯ ನಮಸ್ಕಾರದಿಂದ ಉಂಟಾಗುವ ಆರೋಗ್ಯ ಲಾಭಗಳ ಕುರಿತು ಮಾಹಿತಿ ನೀಡಿದರು. ಜ್ಯೋತಿಷ್ಯಕ್ಕೆ ಮತ್ತು ಅರಸು ಭುವನೇಶ್ವರಕ್ಕೆ ವತಿಯಿಂದ ರಥಸಪ್ತಮಿ ಪ್ರಯುಕ್ತ 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ದಿನ ಭಗವಂತ ಸೂರ್ಯನ ಜನ್ಮದಿನ ಅಂತ ಹೇಳ್ತೀವಿ. ಸೂರ್ಯನ ಜನ್ಮದಿನ ಇವತ್ತು. ಈ ದಿನ 7 ಎಕ್ಕದೆಲೆಯನ್ನು ಇಟ್ಟು ತಲೆ ಮೇಲೆ 1, 2 ಭುಜಗಳ ಮೇಲೆ 2, 2 ಮಂಡಿ ಮೇಲೆ 2, 2 ಪಾದದ ಮೇಲೆ 2, 7 ಎಕ್ಕದೆಲೆಯನ್ನು ಇಟ್ಟು ಸ್ನಾನವನ್ನು ಮಾಡಿ ಶಾಖೆಗೆ ಬಂದು ಸೂರ್ಯದೇವನನ್ನು ಪೂಜೆ ಮಾಡಿ 7 ಸಂಕೇತ ಅಂದರೆ 7 ವಾರಗಳು ಸೂಚಿಸ್ತದೆ, 7 ಚಕ್ರಗಳನ್ನು ಸೂಚಿಸ್ತದೆ, 7 ಬಣ್ಣಗಳನ್ನು ಸೂಚಿಸ್ತದೆ. ಹಾಗಾಗಿ ಇವತ್ತು ಸೂರ್ಯದೇವ 7 ಕುದುರೆಗಳನ್ನುಳ್ಳ ರಥವನ್ನು ಏರಿ ಸಂಚಾರ ಮಾಡ್ತಾನೆ. ಸಂಚಾರ ಮಾಡುವಾಗ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲಿರುವಂಥ ರೋಗ ರುಜಿನಗಳು, ಚರ್ಮದ ಸಮಸ್ಯೆ ಇಂಥವೆಲ್ಲ ನಿವಾರಣೆ ಆಗುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ. ಸಹ ಶಿಕ್ಷಕರಾದ ನಂದಿನಿ, ಪ್ರಕಾಶ್, ರೇಣುಕಾ, ಜಲಜಾಕ್ಷಿ, ಉಷಾ ಇತರರು ಪಾಲ್ಗೊಂಡಿದ್ದರು. ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಸಂಭ್ರಮ ಸಡಗರದಿಂದ ನಡೆಯಿತು. ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿದ ಬಳಿಕ ಪ್ರಧಾನ ಅರ್ಚಕ ಅಜಿತ್ ಭಟ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನಡೆಯಿತು. ಇತಿಹಾಸದಿಂದಲೂ ರಥಸಪ್ತಮಿ ದಿನವೇ ನಡೆಯುವ ಹೇಮಗಿರಿ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಸಂಪ್ರದಾಯವಾಗಿ ಶಾಸಕ HT ಮಂಜು, ತಹಶೀಲ್ದಾರ್ ಅಶೋಕ್ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ದಶಕಗಳಿಂದಲೂ ಪ್ರಸಿದ್ಧವಾದ ಬಾರಿ ದನಗಳ ಜಾತ್ರೆಯಲ್ಲಿ ಸೇರುವ ಉತ್ತಮ ರಾಸುಗಳಿಗೆ ಸ್ಥಳೀಯ ಹೇಮಗಿರಿ ಸಕ್ಕರೆ ಕಾರ್ಖಾನೆ ವತಿಯಿಂದ ಪ್ರಶಸ್ತಿ ನೀಡುವ ವಾಡಿಕೆ ಇದೆ. ಆದರೆ ಇದೇ ಮೊದಲ ಬಾರಿಗೆ ಉತ್ತಮ ರಾಸುಗಳ ಪ್ರಶಸ್ತಿಯಲ್ಲಿ ತಾರತಮ್ಯ ಎಂದು ಗಂಭೀರವಾಗಿ ಆರೋಪಿಸಿ ಕ್ಯಾರ್ಪೇಟೆ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾ ದೇವರಾಜು ಅವರಿಗೆ ರೈತರು ತರಾಟೆ ತೆಗೆದುಕೊಂಡು ಕೆಲಕಾಲ ವೇದಿಕೆಯಲ್ಲಿ ಗೊಂದಲ ಸೃಷ್ಟಿಯಾಯಿತು. ವೇದಿಕೆಯಲ್ಲಿದ್ದ ಶಾಸಕ HT ಮಂಜು ರೈತರ ಜಟಾಪಟಿಯನ್ನು ನಿಯಂತ್ರಿಸಲು ಹರಸಾಹಸ ಪಟ್ಟರು. ಇವನ್ನೇ ಪರಿಗಣಿಸಿ ಇವ್ರಿಗೆ ಕೊಡಬೇಕು ಅಂತ ನಾನಲ್ಲ, ಯಾವುದೇ ಶಾಸಕರು ಹೇಳಲ್ಲ. ಅದು ಒಬ್ಬ ಶಾಸಕರ ಲಕ್ಷಣವೂ ಅಲ್ಲ. ನಮ್ಗೆ ಯಾರಿಗಾರ ಬಂದಿಸೋದ್ರಲ್ಲಿ ನೋಡಿ ಅವಕಾಶ ನೋಡಿ ಅಂತ ಹೇಳ್ತೀವಿ, ಒಟ್ಟು ಇಂಟರ್ವ್ಯೂ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಚಾಂಪಿಯನ್ನೇ ಆಗಲಿ, ಫಸ್ಟ್ ಪ್ಲೇಸ್ ಆಗಲಿ, ಯಾವ್ದಾರ ಆಗಲಿ ಅನಿವಾರ್ಯವಾಗಿ ತೀರಾ ಹತ್ರ ಬಂದ ಸಂದರ್ಭದಲ್ಲಿ ಅವ್ರಿಗೆ ಸಮಾಧಾನ ಹೇಳಿ ಸಮಾಧಾನಕರವಾದ ಒಂದು ಸಣ್ಣ ಪುಟ್ಟ ಬಹುಮಾನ ಕೊಡೋಣ ಅನ್ನೋ ಮಾತು ಅಂತಿಮವಾಗಿ ಹೇಳಿರ್ತೀವಿ. ಅದು ಬೇರೆ ತರ ನೀವು ಯಾರು ಸಹ ನೀವು ಬೇರೆ ತರ ಅದನ್ನ ಪರಿಗಣಿಸಿದರೆ ಅವ್ರತ್ತ ಹಾಕಿದ್ದಾರೆ, ಇವ್ರತ್ತ ಹಾಕಿದ್ದಾರೆ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿದೆ, ಅದನ್ನು ತೆಗೆದಾಕಿ ಅನ್ನೋ ಮಾತನ್ನ ಹೇಳ್ತಾ ಒಂದು ಯಶಸ್ವಿಪೂರ್ವ ಕಾರ್ಯಕ್ರಮ ನಡೆದಿದೆ. ನಿಮ್ದು ಯಾವ್ದು ನೋಟ್ ಮಾಡ್ಕೊಂಡಿದ್ದೀರಾ? ಆಯ್ತು, ನಾವು ಸೆಲೆಕ್ಷನ್ ಮಾಡ್ಬೇಕಾದ್ರೆ 6-7 ಮಾನದಂಡನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕೇಳಿ, ಯಾರು ಹೇಳಿದ್ರೆ ಮೊದಲನೇದಾಗಿ ಇಲ್ಲಿ ಕೇಳಿ ಯಾವ ತರ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಕ್ಯಾರೆಕ್ಟರ್ಸ್ ಹಳ್ಳಿ ಬ್ರೀಡ್ನ ಹೋಲುತ್ತಾ ಕ್ಯಾರೆಕ್ಟರಿಸ್ಟಿಕ್ ಅಂತ. ರಥೋತ್ಸವದಲ್ಲಿ ಮಾಜಿ ಸಚಿವ KC ನಾರಾಯಣಗೌಡ, ಮಲ್ಲಿಕಾರ್ಜುನ್, ನಾಗೇಂದ್ರ ಕುಮಾರ್, ಜಯಲಕ್ಷ್ಮಿ ಅಣ್ಣಪ್ಪ, ಡಾ SU ಅಶೋಕ್ ಸೇರಿದಂತೆ ಸಾವಿರಾರು ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ ಹಾಗೂ MB ಹರೀಶ್ ಬಣದ ಎಲ್ಲ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ.
ಸಂಘದ ಮುಂದಿನ 5 ವರ್ಷ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಜಯಂತಿ ಗುರುಮಲ್ಲೇಶ್, ಕಮಲಮ್ಮ ನಾಗರಾಜೇಗೌಡ, ಪದ್ಮಕುಮಾರಿ ಧರ್ಮೇಂದ್ರ, ಪಾರ್ವತಿ ಕೃಷ್ಣೇಗೌಡ, ಪ್ರೇಮ ರುದ್ರೇಗೌಡ, ಮೀನಾಕ್ಷಿ ಮಂಜುನಾಯ್ಕ, ಮೈತ್ರಮ್ಮ ರಮೇಶ್, ಸವಿತಾ ಆನಂದ್, ಎಸ್ಟಿ ಕ್ಷೇತ್ರ ರಾಜಮಣಿ ಮಂಜುನಾಯ್ಕ ಅತಿ ಹೆಚ್ಚು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಕೆಆರ್ಪೇಟೆ ತಾಲೂಕು ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಘೋಷಣೆ ಮಾಡಿದರು. ನಮ್ಮ ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥ 9 ಜನ ಮಹಿಳೆಯರು ಹೈಯೆಸ್ಟ್ ಮತ ತಗೊಂಡು ಆಯ್ಕೆ ಆಗವ್ರೆ. ಅದನ್ನು ಈ ಕ್ಷಣ ಮಾತ್ರದಲ್ಲಿ ಫಲಿತಾಂಶವನ್ನು ಪ್ರಕಟಣೆ ಮಾಡಿ ನಾವಿವತ್ತು ಆ ಸಂಘದಲ್ಲಿ 9 ಜನನ್ನು ಆಯ್ಕೆ ಮಾಡಿಕೊಂಡು ಹಿರಿಯರ ಸಮ್ಮುಖದಲ್ಲಿ ಹಾಗೂ ಪುರ ಗ್ರಾಮದ ಎಲ್ಲ ಮುಖಂಡರ ಸಮ್ಮುಖದಿಂದ ಮಹಿಳೆಯರು ಇವತ್ತು 55 ಮತದಾನದಲ್ಲಿ 38-33 ಮತದಾನಗಳನ್ನ ತಗೊಂಡು ಆಯ್ಕೆ ಆಗವ್ರೆ. ಕೇವಲ 55 ಮತದಾನಗಳು ಮಾತ್ರ ಎಲಿಜಿಬಿಲಿಟಿ ಇದ್ದಿದ್ದು. ಹಾಲು ಹಾಕೋದ್ರ ಮುಖಾಂತರ 55 ಮತಗಳನ್ನ ನಮ್ಮ ಸಂಘದ ಕಾರ್ಯದರ್ಶಿಗಳು. ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿವೃತ್ತ ಕಾರ್ಯದರ್ಶಿ ಕಾಳಿಗೌಡ, ಪಿಪಿ ಶಿವಕುಮಾರ್, ಮಂಜುಳಾ ಮಹೇಶ್, ಜಗದೀಶ್, ರವೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಅರ್ಕೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ದೇವಾಲಯದ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಹಳೆ ಎಡತೊರೆಯ ಕಾವೇರಿ ನದಿ ದಡದಿಂದ ಬೆಳಗ್ಗೆ 11:10ಕ್ಕೆ ದೇವಾಲಯದ ಪ್ರಾಂಗಣದಿಂದ ಉತ್ಸವ ಮೂರ್ತಿಗಳನ್ನು ಮಂಗಳವಾದ್ಯ ಸಮೇತ ಮೆರವಣಿಗೆಯಲ್ಲಿ ಕರೆತಂದು ಪ್ರತಿಷ್ಠಾಪನೆ ಮಾಡಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಬಳಿಕ ರಥೋತ್ಸವಕ್ಕೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು. ಎಂಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡಸ್ವಾಮಿಗೌಡ, ತಹಶೀಲ್ದಾರ್ ಜಿ ಸುರೇಂದ್ರ ಮೂರ್ತಿ ಸೇರಿದಂತೆ ನೆರೆದಿದ್ದ ಸಾವಿರಾರು ಭಕ್ತರು ದೇವರಿಗೆ ಜಯಘೋಷಗಳನ್ನು ಮೊಳಗಿಸಿ ದೇವಾಲಯದ ಸುತ್ತ ರಥವನ್ನು ಒಂದು ಸುತ್ತು ಎಳೆದರು. ಜಾತ್ರೆಯ ಅಂಗವಾಗಿ ದೇವಾಲಯದ ಸುತ್ತಮುತ್ತ ಮತ್ತು ಸಂಪರ್ಕ ರಸ್ತೆಯಲ್ಲಿ ತಲೆ ಎತ್ತಿದ್ದ ಸಿಹಿ ತಿಂಡಿ, ವಿವಿಧ ಆಟಿಕೆ, ಮನರಂಜನಾ ಆಟಗಳ ಅಂಗಡಿಗಳು ಮತ್ತು ಇತರ ವಸ್ತುಗಳ ಮಾರಾಟ ಸ್ಥಳಗಳು ಎಲ್ಲರ ಗಮನ ಸೆಳೆದವಲ್ಲದೆ ವರ್ತಕರು ಭರ್ಜರಿ ವ್ಯಾಪಾರ ಮಾಡಿದರು. ಇವತ್ತು ಎಲ್ಲ ಭಕ್ತಾದಿಗಳು ಎಲ್ಲ ಸಮೇತವಾಗಿ ಈಗಾಗಲೇ ರಥೋತ್ಸವವನ್ನು ದೇವಸ್ಥಾನದ ಸುತ್ತ ಚಲಿಸಿ ಅದನ್ನು ಒಂದು ಸುಗಮಯವಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕಿನ ಆಡಳಿತ ಜೊತೆಗೆ ಎಲ್ಲ ಭಾಳಷ್ಟು ಜನ ದಾನಿಗಳು ಜೊತೆಗೆ ಎಲ್ಲ ಸಮಸ್ತ ಮುಖಂಡರುಗಳು ಇವತ್ತು ಎಲ್ಲ ಅಕ್ಕಪಕ್ಕದ ಗ್ರಾಮದ ಯಜಮಾನರುಗಳು ಎಲ್ಲ ಮುಖಂಡರುಗಳು ಇವತ್ತು ಒಂದೊಂದು ಗ್ರಾಮದವರು ಕೂಡ ಒಂದೊಂದು ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ರು. ಉದಾಹರಣೆಗೆ ನಮ್ಮ ಏನು ರಥೋತ್ಸವದ ಚಾಲನೆಯ ಜವಾಬ್ದಾರಿಯನ್ನು 3 ಗ್ರಾಮ ಮೂಡ್ಲುಕೊಪ್ಪಲು, ಚೀರಹಳ್ಳಿ, ಕಂಟೇನಹಳ್ಳಿ ಗ್ರಾಮದವರು ಜವಾಬ್ದಾರಿ ಹೊತ್ಕೊಂಡು ಇವತ್ತು ಟಿ ನರಸೀಪುರ ಪಟ್ಟಣದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮದಿಂದ ನೆರವೇರಿತು. ಪೊಲೀಸ್ ಇಲಾಖೆ ವತಿಯಿಂದ ಧ್ವಜವಂದನೆ, ಪುರಸಭೆ, ತಾಲೂಕು ಆಡಳಿತ ಸೇರಿದಂತೆ ಹಲವು ಸರ್ಕಾರಿ ಇಲಾಖೆಗಳಲ್ಲಿ ಗಣರಾಜ್ಯೋತ್ಸವ ಆಚರಣೆಯೂ ನಡೆಯಿತು. ನ್ಯಾಯಾಲಯದ ಹೊರ ಆವರಣದಲ್ಲಿ ಅತ್ಯಂತ ಸಡಗರ ಸಂಭ್ರಮದ ಗಣರಾಜ್ಯೋತ್ಸವ ಆಚರಣೆ. ಹಿರಿಯ ನ್ಯಾಯಾಧೀಶರಾದ ಜಿಎಚ್ ಹನುಮಂತು ಅವರು ಧ್ವಜವಂದನೆ ಸ್ವೀಕರಿಸಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 1930ರಲ್ಲಿ ಪೂರ್ಣ ಸ್ವರಾಜ್ ಎಂದು ಘೋಷಣೆಯಾಗುತ್ತದೆ. ಅದರ ಒಂದು ಸ್ಮರಣಿಕೆಯ ಹಿನ್ನೆಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಮ್ಮ ದೇಶಕ್ಕೆ ಇಂದು ಸಂವಿಧಾನ ಜಾರಿಯಾದ ದಿನ. ಬ್ರಿಟಿಷರ ಆಳ್ವಿಕೆಯಲ್ಲಿ 3 ಪ್ರೆಸಿಡೆನ್ಸಿಗಳಿದ್ದವು. ಅದರಲ್ಲಿ ಮದ್ರಾಸ್, ಬಾಂಬೆ, ಕಲ್ಕತ್ತಾ ಇವೆಲ್ಲವುಗಳನ್ನು ಒಗ್ಗೂಡಿಸಿ ಒಕ್ಕೂಟ ಮಾಡಿ ಗಣರಾಜ್ಯೋತ್ಸವ ಮಾಡಲಾಯಿತೆಂದು ತಿಳಿಸಿದರು. ಕೂಡ ನಾವು ಜನವರಿ 26 ನಾವು ಗಣರಾಜ್ಯ ದಿನವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡುವಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ 1930ರಲ್ಲಿ ಪೂರ್ಣ ಸ್ವರಾಜ್ ಅಂತ ಘೋಷಣೆ ಮಾಡ್ತಾರೆ. ಅದರ ಒಂದು ಸ್ಮರಣಿಕೆಯ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಗಣರಾಜ್ಯ ದಿನವನ್ನಾಗಿ ನಾವು ಆಚರಣೆ ಮಾಡ್ತಿದ್ದೀವಿ. ನಮ್ಮ ದೇಶಕ್ಕೆ ಇವತ್ತು ಸಂವಿಧಾನ ಜಾರಿಗೆ ಬಂದಂತಹ ದಿನ. ನೀವು ಪ್ರಿಯಂಬಲ್ ನೋಡೋದಾದರೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ರಿಪಬ್ಲಿಕ್ ಅಂತಿದೆ. ಅಲ್ಲಿ 5 ಇದೆ: ಸಾವರೆಂಟಿ ಇದೆ, ಡೆಮೊಕ್ರೆಟಿಕ್ ಇದೆ, ಸೆಕ್ಯುಲರಿಸಮ್ ಇದೆ, ರಿಪಬ್ಲಿಕ್ ಇದೆ. ಯಾಕೆ ನಾವು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಇಡ್ಬೋದಿತ್ತು, ರಿಪಬ್ಲಿಕ್ ಡೇ ಅಂತ ಯಾಕಿತ್ತು ಅಂತ ಹೇಳಿದ್ರೆ ಬಹಳ ಅರ್ಥವಿದೆ. ನಿಮಗೆಲ್ಲ ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಸಚಿನ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ, ಆರಕ್ಷಕ ನಿರೀಕ್ಷಕರಾದ ಧನಂಜಯ್, ಜಗದೀಶ್ ಧೋಳ್ಶೆಟ್ಟಿ, ವಕೀಲರ ಸಂಘದ ಅಧ್ಯಕ್ಷರಾದ ತೊಟ್ಟವಾಡಿ ಮಹಾದೇವಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಮಠದ ಆವರಣದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಸಮಾರಂಭವು ಜರುಗಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಶರಣ ಸಾಹಿತ್ಯ ಸಂಸ್ಕೃತಿ ಪರಿಷತ್ತು ರಾಜ್ಯಾಧ್ಯಕ್ಷ ಎಂಬಿ ಅಳವಂಡಿ ಮಾತನಾಡಿ, ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಬಸವತತ್ವ ಪ್ರಸಾರಕ್ಕೆ ನಿರಂತರ ಪ್ರಯತ್ನ ಮಾಡಬೇಕಿದೆ. ಹೆಚ್ಚುತ್ತಿರುವ ಜಾತೀಯತೆ ಮತ್ತು ಕಂದಾಚಾರ ದೂರ ಸರಿಸಲು ಮೌಢ್ಯ ಆಚರಣೆಗಳನ್ನು ತೊರೆಯಬೇಕೆಂದು ತಿಳಿಸಿದರು. ಬರೆದಿದ್ದಾರೆ.
ಅವರು ಬಸವಣ್ಣವ್ರ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಜನರಿಗೆ ಮನವರಿಕೆ ಆಗಿದ್ದಾರೆ. ಹಾಡಿನಲ್ಲಿ ಕೂಡ ಅದನ್ನು ಹೇಳಿದ್ರೆ ಬಸವಣ್ಣವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. ಅಕ್ಕ ಮಹಾದೇವಿಯವ್ರ ಬಗ್ಗೆನೂ ಭಾಳ ಇದಾವೆ. 33 ಮಂದಿ ಹೆಣ್ಮಕ್ಳು ಶರಣೀಯರಾಗಿದ್ದಾರೆ. ಅಲ್ಲಿಂದ 1,96,000 ಮಂದಿ ಜಗವರಾಗಿದ್ದಾರೆ. ಇನ್ನೂ ಅನೇಕ ಶರಣರು 363 ಶರಣರು ವಚನಕಾರರಾಗಿದ್ದಾರೆ. ಇಂತಹ ಒಂದು ಸನ್ನಿವೇಶ ಇವತ್ತು ವಚನ ಸಾಹಿತ್ಯ ಬೆಳಿಬೇಕಾದ್ರೆ ಇಂಥ ಮಠಮಾನ್ಯಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ಸಂತೋಷ. ಇದಕ್ಕೆಲ್ಲ ತನುಮನಧನ ಎಲ್ಲರೂ ಪರೋಕ್ಷವಾಗಿ ಈಗ ಅಲ್ಲಿಂದ ಇಂಡೈರೆಕ್ಟ್ ಆಗಿ ಯಾರಾದರೂ ಸಹಾಯ ಮಾಡಿದ್ರೆ ಅದಕ್ಕೆ ಅವರಿಗೆ ನಾವು ವೈಯಕ್ತಿಕವಾಗಿ ಧನ್ಯವಾದಗಳು. ಹೀಗಾಗಿ ಮಾತಾಡಲಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಅಂದಪಚವಳಿ ಮಹಾದೇವ ಮಹಾಸ್ವಾಮೀಜಿ, ಕಂಪ್ಲಿ ಶ್ರೀಗಳು, ದೇವಪ್ಪ ಸೋಬಾನದ, ಅಂದಪ್ಪ ಹುರುಳಿ, ಲಕ್ಷ್ಮಣ ಕಡೇಮನಿ ಮೊದಲಾದವರು ಉಪಸ್ಥಿತರಿದ್ದರು. ಆಳುವ ಸರ್ಕಾರಗಳು ಸಾಗುವಳಿ ಪತ್ರ ನೀಡದೆ ರೈತರನ್ನು ವಂಚಿಸುತ್ತಿವೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಎನ್ಎಲ್ ಭರತರಾಜ್ ಆರೋಪಿಸಿದರು. ತಾಲೂಕಿನ ಹಲಗೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿರುವ ಕುವೆಂಪು ಸಭಾಂಗಣದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಆಯೋಜಿಸಿದ್ದ ಹಲಗೂರು ಹೋಬಳಿ ರೈತರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಿದರೂ ಆತ್ಮಹತ್ಯೆ ಪ್ರಕರಣಗಳು ಸಂಭವಿಸುತ್ತಿವೆ. ಈ ನಡುವೆಯೂ ಸರ್ಕಾರ ಪ್ರೀಪೇಯ್ಡ್ ವಿದ್ಯುತ್ ವ್ಯವಸ್ಥೆ ಜಾರಿಗೆ ತರಲು ಮುಂದಾಗಿರುವುದು ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆಂದು ಆತಂಕ ವ್ಯಕ್ತಪಡಿಸಿದರು. ಬೇಸಿಗೆ ಸಂದರ್ಭ ಇರ್ಬೋದು, ರಾತ್ರಿ ಸಂದರ್ಭ ಇರ್ಬೋದು, ಯಾವುದೇ ಸಂದರ್ಭದಲ್ಲೂ ರೈತರುಗಳಿಗೆ ಈ ಕರೆಂಟ್ ಸಿಗಲ್ಲ. ಕರೆಂಟ್ ಸಿಗಲ್ಲ ಅಂತ ಉಚಿತವಾದಂತ ಕರೆಂಟ್. ಈ ಸಂದರ್ಭದಲ್ಲಿ ಹೋಬಳಿ ಘಟಕದ ಅಧ್ಯಕ್ಷ ಬಿಎಸ್ ಮಹೇಶ್ ಕುಮಾರ್, ಕಾರ್ಯದರ್ಶಿ ಎಎಲ್ ಶಿವಕುಮಾರ್, ಮುಖಂಡರಾದ ಮಹದೇವು, ಪ್ರಮೀಳಾ, ಪದ್ಮಾ, ವಿಷಕಂಠಮೂರ್ತಿ ಇನ್ನಿತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಸೋಮವಾರ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮಾನಸಿಕ ಆರೋಗ್ಯ ಕೇಂದ್ರದ ಆಪ್ತ ಸಮಾಲೋಚಕ ಕನಕರಾಯ ಭಜಂತ್ರಿ ಮಾತನಾಡಿ, ಭಾರತ ಗಣರಾಜ್ಯೋತ್ಸವ ಜಾರಿಗೆ ಬಂದಿರುವುದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಶ್ರಮದ ಫಲವಾಗಿ ಎಂಬುದು ಸ್ಪಷ್ಟ. ಭಾರತ ಸಂವಿಧಾನ ರಕ್ಷಿಸಿ ಬೆಳೆಸುವ ಉದ್ದೇಶದಿಂದ ಎಲ್ಲಾ ಸರ್ಕಾರಗಳು ಜನಸಾಮಾನ್ಯರ ಆಶೋತ್ತರಗಳನ್ನು ಈಡೇರಿಸಲು ಎಲ್ಲರೂ ಪ್ರಯತ್ನಿಸಬೇಕೆಂದು ಅಭಿಪ್ರಾಯಪಟ್ಟರು. ತಹಶೀಲ್ದಾರ್ ಬಸವರಾಜ್ ಬೆಣ್ಣೆಶೀರೂರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದರ್, ರಾಶೀದ್ ಅಹಮದ್, ರುದ್ರಪ್ಪ ಭಂಡಾರಿ, ಮುರಳೀಧರ ದೇಶಪಾಂಡೆ, ವೀರಯ್ಯ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ಪ್ರದೇಶ ದಲಿತ ಜಾಗೃತಿ ಸಮಿತಿಯಿಂದ ನಾಮಫಲಕವನ್ನು ಅನಾವರಣಗೊಳಿಸಿ ಸಂಘದ ಆವರಣದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಜಿಲ್ಲಾಧ್ಯಕ್ಷ ತುಂಬಲ ಮಂಜುನಾಥ್ ನೇತೃತ್ವದಲ್ಲಿ ಡಿಜಿಎಸ್ ಆಟೋ ಮಾಲೀಕರು ಹಾಗೂ ಚಾಲಕರ ಶಾಖೆಯನ್ನು ಟೇನರ್ಸಿಪುರ ಖಾಸಗಿ ನಿಲ್ದಾಣದ ಬಳಿ ನಾಮಫಲಕ ಹಾಗೂ ನೂತನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಸಂಘದ ಕಚೇರಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ತುಂಬಲ ಮಂಜುನಾಥ್ ಮಾತನಾಡಿ, ಇಂದು ಸಂವಿಧಾನ ಜಾರಿಯಾದ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರಾಷ್ಟ್ರಕ್ಕೆ ಮಹಾಗ್ರಂಥ ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನವಾಗಿದ್ದು, ನಾವು ಈ ದಿನವನ್ನು ಸಂವಿಧಾನ ಸಮರ್ಪಣಾ ದಿನದ ಹಬ್ಬವನ್ನಾಗಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇವತ್ತು ನಮ್ಮ ರಾಷ್ಟ್ರದಾದ್ಯಂತ 77ನೇ ವರ್ಷದ ಸಂವಿಧಾನ ದಾನಾರ್ಪಣಾ ಹಬ್ಬವನ್ನು ಗಣರಾಜ್ಯೋತ್ಸವವಾಗಿ ಇವತ್ತು ಆಚರಣೆ ನಡೀತಾ ಇದೆ. ಇವತ್ತು ನಮ್ಮ ದಲಿತ ಜಾಗೃತಿ ಸಮಿತಿಯು 1949 ನವೆಂಬರ್ ತಿಂಗಳು 26ನೇ ತಾರೀಕು ಸಂವಿಧಾನ ಜಾರಿಯಾದಂಥ ದಿನ ಮತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರಕ್ಕೆ ಮಹಾಗ್ರಂಥವನ್ನು ಇವತ್ತು ಸಮರ್ಪಣೆ ಮಾಡಿ ಲೋಕಾರ್ಪಣೆ ಮಾಡಿದ ದಿನ. ಈ ದಿನವನ್ನು ನಮ್ಮ ಕರ್ನಾಟಕ ಪ್ರದೇಶ ದಲಿತ ಜಾಗೃತಿ ಸಮಿತಿಯು ಸಂವಿಧಾನ ಸಮರ್ಪಣಾ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಾ ಇವತ್ತು ಈ ಒಂದು ಕ್ಯಾಲೆಂಡರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ನಮಗೆ ಸಹಕರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಒಂದು ಹಬ್ಬ ಆಚರಣೆಯನ್ನು ಪ್ರತಿಯೊಂದು ಹಳ್ಳಿಗಳಲ್ಲೂ ಆಚರಣೆ ಮಾಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ನಾನು ಹೇಳ್ಬಾರ್ದು. ಈ ಸಂದರ್ಭದಲ್ಲಿ ಡಿಜೆಎಸ್ ಪದಾಧಿಕಾರಿಗಳಾದ ತಾಯೂರು ಮಧು, ಹಸುವಟ್ಟಿ ಸಂಭ್ರಮ್, ಆಟೋ ಸಂಘದ ಅಧ್ಯಕ್ಷ ಸ್ವಾಮಿ, ತುಂಬಲ ಸೋಮಣ್ಣ, ಕೆಬ್ಬೆಹುಂಡಿ, ಬೀರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಗೋಬಿ ಪಟ್ಟಣದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್, ಇಡೀ ರಾಜ್ಯದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆಯಾದರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲ ಹಿಂದೂಗಳು ಒಗ್ಗೂಡಿ ಹಿಂದೂ ಸಮಾಜವನ್ನು ಕಟ್ಟಬೇಕು. ಸನಾತನ ಧರ್ಮ ಪರಂಪರೆ ಹಾಗೂ ಭಾರತೀಯತೆಯನ್ನು ಉಳಿಸಿ ಬೆಳೆಸುವ ಧ್ಯೇಯದಿಂದ ಪ್ರಾರಂಭಗೊಂಡ ಆರ್ಎಸ್ಎಸ್ 100 ಸಂಘಟನೆ 100 ವರ್ಷ ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂಗಳಲ್ಲಿ ಸಂಘಟನೆಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಮಾಜೋತ್ಸವ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು.
ಅಂತ ನೀರಿನಲ್ಲಿ ಕಳ್ಳ ಹಾಕಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ, ಅವ್ರಿಗೆ ನಿದ್ದೆ ಬರೋದಿಲ್ಲ ಅಂತಲೇ. ಎಲ್ಲಾದ್ರೂ ಶಾಂತವಾಗಿರೋ ನೀರು ಹರಿತಾ ಇದ್ರೆ ಮಧ್ಯದಲ್ಲಿ ಒಂದು ಕಲ್ಲ ಹಾಕ್ತಾ ಇರ್ತಾರೆ. ಅಂತ ವಿವಾದಿಗಳು, ಜಾತಿಗಳ ಮಧ್ಯದಲ್ಲಿ ಭೇದ ಮಾಡೋದು, ಜಾತಿ ಸರಿಯಾಗಿದ್ರೆ ಉಪಜಾತಿಯನ್ನು ಎತ್ತಿಡೋದು, ಭಾಷೆಗಳ ಮಧ್ಯದಲ್ಲಿ ಭೇದವಂತರೋದು, ಈ ಕಡೆಯಿಂದ ಅವರೇ ಹಿಂದಿ ಬೇಡ ಅಂತ ಹೇಳೋದು, ಈ ಕಡೆಯಿಂದ ಅವರೇ ಹಿಂದಿ ಬೇಕು ಅಂತ ಹೇಳೋದು. ಸಾಯಂಕಾಲ 6 ಗಂಟೆ ಮೇಲೆ ಇಬ್ರು ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ. ನಮ್ಮನ್ನ ಅದ್ರ ಮಧ್ಯದಲ್ಲಿ ಹೆಸರಿನಲ್ಲಿ, ರಾಜ್ಯಗಳ ಹೆಸರಿನಲ್ಲಿ, ಉಪಜಾತಿಗಳ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ಸಂಪ್ರದಾಯಗಳ ಹೆಸರಿನಲ್ಲಿ, ಅಲ್ಪಸಂಖ್ಯಾತ ಬಹುಸಂಖ್ಯಾತ ಹೆಸರಿನಲ್ಲಿ ಈ ತರ ಅನೇಕ ತರದ ಗೊಂದಲವನ್ನು ನಮ್ಮ ಈ ಸಂದರ್ಭದಲ್ಲಿ ಬೆಟ್ಟದಳ್ಳಿ ಚಂದ್ರಶೇಖರ ಸ್ವಾಮಿಗಳು, ವಾನಕಲ್ಲು ಮಠದ ಶ್ರೀ ಬಸವರಮಾನಂದ ಸ್ವಾಮಿ, ವಿದ್ಯಾಶಂಕರ ಸ್ವಾಮಿಗಳು, ಬಸವಬ್ರಗೇಶ್ವರ ಸ್ವಾಮಿಗಳು ಸೇರಿದಂತೆ ಹಿಂದೂ ಸಮಾಜದ ಮುಖಂಡರು ಭಾಗವಹಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಾದ್ಯಂತ ತೆರೆಕಂಡ ಕಲ್ಟ್ ಚಿತ್ರ ಮಳವಳ್ಳಿ ಪಟ್ಟಣದ ಶ್ರೀ ರಾಜರಾಜೇಶ್ವರಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು, ಚಲನಚಿತ್ರವನ್ನು ನೋಡಲು ಜನರು ಮುಗಿಬಿದ್ದಿದ್ದಾರೆ. ಸಿನಿಮಾ ನೋಡಲು ಎಲ್ಲ ಕಡೆಯಿಂದ ಪ್ರೇಕ್ಷಕರು ಆಗಮಿಸಿ ಕಲ್ಟ್ ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಚಿತ್ರಮಂದಿರದ ಮುಂದೆ ಫ್ಲೆಕ್ಸ್ ಭರಾಟೆಯೂ ಜೋರಾಗಿದೆ. ಪುರಸಭೆ ಸದಸ್ಯ ನೂರುಲ್ಲಾ ಸೇರಿದಂತೆ ಅನೇಕ ಅಭಿಮಾನಿಗಳ ಕಟೌಟ್ಗಳು ಎದ್ದು ಕಾಣುತ್ತಿತ್ತು. ಈ ವೇಳೆ ಚಲನಚಿತ್ರ ವೀಕ್ಷಣೆ ಮಾಡಿದ ಪ್ರೇಕ್ಷಕ ಮಾತನಾಡಿ, ಸಿನಿಮಾವು ಉತ್ತಮವಾಗಿ ಮೂಡಿಬಂದಿದೆ. ಪ್ರೀತಿಸುವ ಹುಡುಗಿಯು ಯಾವ ರೀತಿ ಇರುತ್ತಾರೆಂದು ಈ ಸಿನಿಮಾದಲ್ಲಿ ಮೂಡಿಬಂದಿದೆ ಎಂದು ತಿಳಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ 77ನೇ ಗಣರಾಜ್ಯೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ. ಶಾಸಕರು ಸಂಸದರಿಂದ ಧ್ವಜಾರೋಹಣ. ಜಿಲ್ಲೆಯಾದ್ಯಂತ 77ನೇ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದ ಸಚಿವ ಕೃಷ್ಣ ಬೈರೇಗೌಡ. ಶಾಲಾ ವಿದ್ಯಾರ್ಥಿಗಳಿಂದ ಶಿಸ್ತಿನ ಪರೇಡ್. ಸಡಗರದಿಂದ ನಡೆದ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ. ಉತ್ತಮ ರಾಸುಗಳ ಪ್ರಶಸ್ತಿಯಲ್ಲಿ ತಾರತಮ್ಯ. ಪಶು ಇಲಾಖೆ ಸಹಾಯಕ ನಿರ್ದೇಶಕರ ವಿರುದ್ಧ ಕಿಡಿಕಾರಿದ ರೈತರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.